ದೇವ್ರ ವಾರ್ತೆಗಳು ಹೇಳ್ತದೆ 1ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ 12-13 ಓದಿ ನೋಡಿ. ಈ ವಿಡಿಯೋ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಯಾರನ್ನ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅಂದರೆ ಈ ವಾಕ್ಯಗಳು ಅವರು ಓದಿ ನೋಡಲಿ, ದೇವ್ರ ನಾಮ ಮಹಿಮೆ ಪಡಲಿ. ಈ ವಾರ್ತೆಗಳು ಇವಾಗ ಸುವಾರ್ತೆ ಅಂದರೆ ಏನು ಇವಾಗ ನನಗೆ ಗೊತ್ತಿದ್ದು ನಾನು 4 ಜನಕ್ಕೆ ಹೇಳ್ತೀನಪ್ಪ. ಯಾಕಂದರೆ ಆತನ ರಾಜ್ಯ ಬರುವಷ್ಟರಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಸತ್ಯ ಗೊತ್ತಾಗುತ್ತಂತೆ. ಯಾರು ನರಕಕ್ಕೆ ಹೋಗೋದು ಆತನಿಗೆ ಇಷ್ಟ ಇಲ್ಲ. ಸ್ವಾರ್ತೆ ಎಲ್ಲರಿಗೂ ಸಾರಲ್ಪಡ್ತದಂತೆ. ಹೆಂಗೆ ಸಾರ್ತದೆ? ಇವಾಗ ನನಗೆ ಗೊತ್ತಿದ್ದು ನಾನು ಮಾತ್ರ ಒಳ್ಳೇದು ಪಡ್ಕೊಂಡು ನಾನು ಮಾತ್ರ ಕವರ್ ಮಾಡ್ಕೊಂಡ್ರೆ ಸಾಲದು. ಒಂದು ಸೇವಿಕೆಗೆ ದೇವ್ರು ಕರ್ಕೊಂಡೋಗಿ ಪರಲೋಕ ನರಕೆಲ್ಲ ತೋರಿಸಿದ್ರಂತೆ. ಆಕೆ ಏನು ಮಾಡಲಂತೆ, ಸಿಸ್ಟರ್ ಇಂದ್ರ ಅಂತ ಹೌದು, ನೀವು ಸಾಕ್ಷಿನ ಕೇಳಿ ನೋಡಿ ಹೇಳ್ತಾರೆ, ತೆಲುಗು ದೇಶದಲ್ಲಿದ್ದಾರೆ. ಆಮೇಲೆ ಮಾಡ್ತಾರಂತೆ, ಮನೆ ಒಳಗೆ ಕೂತ್ಬಿಟ್ಟು ಅಪ್ಪ ನೀನು ನಾನು ಇರೋಣ, ಈ ಪಾಪದ ಲೋಕದಲ್ಲಿ ನಾವು ಹೋಗೋದೇ ಬೇಡ ಅಂತ. ಆವಾಗ ಬೇರೆಯವ್ರನ್ನೆಲ್ಲ ಯಾರು ರಕ್ಷಿಸ್ತಾರೆ? ಆವಾಗ ಅಮ್ಮನ ದೇವ್ರು ಹೇಳಿ ಆ ಅಮ್ಮನಿಗೆ ಬೇರೆ ಎಲ್ಲ ದೇಶಕ್ಕೆ ಕರ್ಕೊಂಡೋಗಿ ಆತನೇ ಫ್ಲೈಟ್ ಬುಕ್ಕೆಲ್ಲ ಮಾಡಿ, ಯೇಸು ಸ್ವಾಮಿನೇ ಫ್ಲೈಟ್ ಬುಕ್ ಮಾಡ್ತಾರಂತೆ. ಒಬ್ಬಂಟಿಗೆ ಹೋಗ್ತಾಯಿದೆ, ಪಕ್ಕದಲ್ಲಿ ಯಾರೋ ಕುಂತಿದ್ದಾರಂತೆ. ಬಟ್ ನೋಡಿದ್ರೆ ಅವರು ಇಲ್ಲವೇ ಇಲ್ಲ. ಏಂಜಲ್ಸ್ನ ಕಲಿಸಿ ಆತನೇ ಹೋಗ್ಬೋದು, ದೇವರೇ ಹೋಗ್ಬೋದು, ಯಾರು ಗೊತ್ತು. ಆ ಥರ ಕರ್ಕೊಂಡೋಗಿ ಸುವಾರ್ತೆ ಹೇಳ್ತಾರೆ. ಆ ಥರ ನಿಮಗೂ ದೇವ್ರು ಉಪಯೋಗ ಮಾಡ್ಬೋದಲ್ಲ. ಅದರಿಂದ ನೀವು ನಿಮ್ಗೆ ಗೊತ್ತಿದ್ದು ಬೇರೆಯವ್ರಿಗೆ ಹೇಳಿದ್ರೆ ಅವರು ದೇವರು ರಕ್ಷಿಸ್ತಾರೆ. ಅವ್ರಿಗೂ ದೇವ್ರ ಬಗ್ಗೆ ತಿಳಿದು ಅವ್ರು ಹೋಗಲಿ. ಆ ಥರನೇ ಸುವಾರ್ತೆ ಎಲ್ಲ ಕಡೆಯೂ ಸಾರೋದು. ದೇವ್ರು ನಮ್ಮ ಮಹಿಮೆ ಪಟ್ಟಿದೆ. ದೇವ್ರ ವಾರ್ತೆಗಳು ಹೇಳ್ತದೆ, ಮನುಷ್ಯನಿಗೆ ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೇನ್. ಇವೆಲ್ಲಲ್ಲಿ ವ್ಯಾಧಿಸ್ಥರಾಗಿದ್ದೀರಾ, ಜ್ವರ ಬಂದು ಮಲಗಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ನಿಮ್ಮನ್ನು ತಪ್ಪಿಸಲು, ನಿಮ್ಮನ್ನು ಗುಣಪಡಿಸಲು, ನಿಮ್ಮನ್ನು ಹಾಸಿಗೆಯಿಂದ ಎಬ್ಬಿಸಲು ಆತನ ಶಕ್ತನಾಗಿದ್ದಾನೆ. ಆ ಹಾಸಿಗೆಯಲ್ಲೇ ದೇವರನ್ನು ಹುಡುಕ್ರಿ, ಹಾಸಿಗೆಯಲ್ಲೇ ದೇವರನ್ನು ಹುಡುಕ್ರಿ. ಈ ಶೋಧನೆ ಬರ್ತಾನೆ ದೇವ್ರು ನಿಮ್ಮನ್ನು ಏನು ಮಾಡ್ತಾರೆ, ತಪ್ಪಿಸಲು ಶಕ್ತನಾಗಿದ್ದಾರೆ. ದೇವ್ರ ವಾರ್ತೆಗಳು ಇಟ್ಕೊಳ್ಳಿ. ಅಪ್ಪ ಈ ಶೋಧನೆ ನನಗೆ ಸಹಿಸಲಾಗಲ್ಲಪ್ಪ, ನಾನು ಬಿಡುಗಡೆ ಕೊಡಪ್ಪ ಅಂದರೆ ಖಂಡಿತವಾಗಿ ದೇವ್ರು ಕೇಳ್ತಾರೆ. ನಮ್ಮನ್ನು ಗುಣಪಡಿಸುವ ದೇವರಾಗಿದ್ದಾರೆ. ನನ್ನ ಕೈಗಳು ನೋವು ಬಂದುಬಿಟ್ಟಿತ್ತು. ಜನರು ನೋಡಿ ನಮ್ಮನ್ನು ಆಡ್ಕೊಬೋದು. ಅವಾಗ ನಾನು ಹೇಳಿದೆ, ಜನೆಲ್ಲ ನೋಡಿ ಈ ನೋವನ್ನ ಅವರೆಲ್ಲ ನೋಡಿಕೊಂಡು ಹೀನಾಯಿಸ್ತಾರಲ್ಲ, ಏಸಪ್ಪ ಈ ನೋವಿಂದ ನಾನು ಬಿಡುಗಡೆ ಕೊಡು, ನಾನೇನು ಪಾಪ ತಪ್ಪು ಮಾಡ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಗುಣಪಡಿಸು ಅಂತ ದೇವ್ರನ್ನ ನಾನು ಕೇಳಿದೆ. ಇದೊಂದು ಸಾಕ್ಷಿಯಾಗಿ ಹೇಳ್ತೀನಿ ನಿಮಗೆ. ಈ ಕೈ ನೋವು ಬರೋಷ್ಟರಲ್ಲಿ ನನ್ನ ಮಕ್ಕಳು, ಸಣ್ಣ ಮಕ್ಕಳು ಓಡೋಗ್ಬಿಟ್ಟು ಒಂದು ಟೊಮೆಟೊ ಗೊಜ್ಜು ಅನ್ನ ಮಾಡಿಟ್ಟು ಓಡಿ ಬಂದ್ಬಿಡ್ತಾರೆ. ಬಂದು ಕೂದಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗೋದು ಜೂಜು ಅಂತ. ನಾನು ದೇವರಲ್ಲಿ ಮಲ್ಕೊಂಡು ಹಾಸಿಗೆಯಲ್ಲಿ ಮಲ್ಕೊಂಡು ನಾನು ಕೇಳಿದೆ, ನಾನು ಗುಣಪಡಿಸಿ ಏಸಪ್ಪ ಅಂದಾಗ ನನಗೆ ಇಲ್ಲಿ ಮಿಂಚು ಥರ ಬರೋದು ತಲೆನೋವು ಈ ಕೈಗೆ. ಹಂಗೇ ದೇವ್ರು ಗುಣಪಡಿಸಿದ್ರು. ಇಂದುವರೆಗೂ ನನಗೆ ಆ ನೋವಿಲ್ಲ. ದೇವ್ರು ನಮ್ಮ ಮಹಿಮೆ